ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇದೇ ತಿಂಗಳ 10ನೇ ತಾರೀಕು ಪ್ರಧಾನಮಂತ್ರಿ ಮೋದಿ ಬೆಂಗಳೂರಿನ ಆರ್ಟ್ ಆಫ್ ಲಿವಿಂಗ್ಗೆ ಭೇಟಿ ನೀಡಿದ್ರು. ಆ ಸಮಯದಲ್ಲಿ ವಡೇರಹಳ್ಳಿ ಗೇಟ್ ಬಳಿ ಜಿಲೆಟಿನ್ ಕಡ್ಡಿಗಳು ಪತ್ತೆಯಾಗಿತ್ತು. ಈ ಕೇಸ್ ತನಿಖೆಗೆ ಎನ್ಐಎ ಕೂಡ ಅಖಾಡಕ್ಕೆ ಇಳಿದಿತ್ತು. ಸದ್ಯ ತೀವ್ರ ತನಿಖೆ ನಡೆಸಿರೋ ಅಧಿಕಾರಿಗಳು ಇದೇ ಪ್ರಕರಣದ ವಿಚಾರವಾಗಿ 6 ಪೊಲೀಸ್ ಸಿಬ್ಬಂದಿಯನ್ನ ಅಮಾನತು ಮಾಡಲಾಗಿದೆ. ಜಿಲೆಟಿನ್ ಕಡ್ಡಿ ಪತ್ತೆ ಕೇಸ್ನಲ್ಲಿ 6 ಪೊಲೀಸರ ತಲೆದಂಡ. ಜಿಲೆಟಿನ್ ಸಿಕ್ಕಿದ್ದು ಅಚಾನಕೋ ಅಥವಾ ಪೊಲೀಸರ ನಿರ್ಲಕ್ಷ್ಯವೋ? ಪ್ರಧಾನಿ ನರೇಂದ್ರ ಮೋದಿ ಬೆಂಗಳೂರಿಗೆ ಭೇಟಿ ಕೊಟ್ಟಿದ್ದ ವೇಳೆ ದೊಡ್ಡ ಅಚಾತುರ್ಯವೇ ನಡೆದು ಹೋಗಿತ್ತು. ಮೋದಿ ಹೋಗ್ತಿದ್ದ ರಸ್ತೆಯ ಪಕ್ಕದಲ್ಲೇ ಜಿಲೆಟಿನ್ ಕಡ್ಡಿ ಸಿಕ್ಕಿ ಇಡೀ ಬೆಂಗಳೂರನ್ನೇ ಬೆಚ್ಚಿ ಬೀಳಿಸಿತ್ತು. ಇದೇ ಅತಿ ದೊಡ್ಡ ಭದ್ರತಾ ಲೋಪ ಅಂತ ಆರೋಪಿಸಲಾಗಿತ್ತು. ಇದೇ ವಿಚಾರಕ್ಕೆ ಎನ್ಐಎ ಕೂಡ ಎಂಟ್ರಿ ಕೊಟ್ಟು ತನಿಖೆ ನಡೆಸಿತ್ತು. ಮೇಲ್ನೋಟಕ್ಕೆ ಇದು ರಾಮನಗರ ಪೊಲೀಸರ ನಿರ್ಲಕ್ಷ್ಯ ಅಥವಾ ಕರ್ತವ್ಯ ಲೋಪದಂತೆ ಕಾಣ್ತಾ ಇತ್ತು. ಸರಿಯಾದ ಭದ್ರತಾ ತಪಾಸಣಾ ಮಾಡದ ಹಿನ್ನೆಲೆಯಲ್ಲಿ ಈ ರೀತಿಯ ಎಡವಟ್ಟಾಗಿದೆ ಎಂದು ಹೇಳಲಾಗಿತ್ತು. ಸದ್ಯ ಇದೇ ಪ್ರಕರಣ ಸಂಬಂಧ 6 ಪೊಲೀಸ್ ಸಿಬ್ಬಂದಿಯ ಅಮಾನತಾಗಿದೆ. ಓರ್ವ ಸಬ್ ಇನ್ಸ್ಪೆಕ್ಟರ್ ಹಾಗೂ ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಸೇರಿ 4 ಪೊಲೀಸ್ ಕಾನ್ಸ್ಟೇಬಲ್ಗಳ ತಲೆದಂಡವಾಗಿದೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಎಸ್ಪಿ ಶ್ರೀನಿವಾಸ್ ಗೌಡ ಅವರು ಪೊಲೀಸ್ ಸಿಬ್ಬಂದಿ ಅಮಾನತು ಮಾಡಿ ಆದೇಶವನ್ನ ಹೊರಡಿಸಿದ್ದಾರೆ. ಇಲ್ಲಿ ಗಮನಿಸುವ ಅಂಶವೆಂದರೆ, ಯಾವಾಗ ಜಿಲೆಟಿನ್ ಕಡ್ಡಿ ಪತ್ತೆ ಆಯ್ತೋ ಅದೇ ಜಾಗದಲ್ಲಿ ಪೊಲೀಸ್ ಸಿಬ್ಬಂದಿಯೊಬ್ಬರು ಅದರ ವಿಡಿಯೋವನ್ನ ಮಾಡಿ ಅದರಲ್ಲಿರುವ ಎಲೆಕ್ಟ್ರಾನಿಕ್ಸ್ ಡಿವೈಸ್ ಬಗ್ಗೆ ಮಾಹಿತಿ ನೀಡಿದ್ರು. ಅದು ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ವೈರಲ್ ಆಗಿತ್ತು. ಆದರೆ ಈ ರೀತಿಯ ಅತಿ ಸೂಕ್ಷ್ಮ ಪ್ರಕರಣಗಳಲ್ಲಿ ಆ ರೀತಿ ಸಾಕ್ಷ್ಯಗಳನ್ನ ಈ ರೀತಿ ಹರಿಬಿಡುವಂತಿಲ್ಲ. ಹೀಗಾಗಿ ಇದೇ ಕಾರಣಕ್ಕೆ ಏನಾದ್ರೂ ಅಧಿಕಾರಿಗಳ ಅಮಾನತು ಆಯ್ತಾ ಅನ್ನುವಂತಹ ಚರ್ಚೆ ಕೂಡ ಶುರುವಾಗಿದೆ. ಒಟ್ಟಾರೆ ಮೇಲ್ನೋಟಕ್ಕೆ ಭದ್ರತಾ ಲೋಪ ಎದ್ದು ಕಾಣ್ತಿದೆ. ಪ್ರಧಾನಮಂತ್ರಿ ಮೋದಿ ಭೇಟಿ ನೀಡ್ತಾರೆ ಅಂದ್ರೆ ಅಲ್ಲಿನ ಸ್ಥಳೀಯ ಪೊಲೀಸರ ಜವಾಬ್ದಾರಿ ಕೂಡ ಹೆಚ್ಚಾಗಿರುತ್ತೆ. ಆದ್ರೆ ರಾಮನಗರ ಪೊಲೀಸರು ಆ ಜವಾಬ್ದಾರಿಯನ್ನ ಮರ್ತಿದ್ರ ಅನ್ನೋ ಸಂಶಯ ಕೂಡ ಹೆಚ್ಚಾಗಿದೆ. ಡಾಗ್ ಸ್ಕ್ವಾಡ್, ಮ್ಯಾನ್ಯುಯಲ್ ಚೆಕಿಂಗ್ ಹಾಗೂ ಇನ್ನಿತರ ಅಡ್ವಾನ್ಸ್ ಟೆಕ್ನಾಲಜಿ ಚೆಕಿಂಗ್ ಸಿಸ್ಟಮ್ ಇದ್ರೂ ಪೊಲೀಸರು ಯಾಕೆ ನಿರ್ಲಕ್ಷ್ಯ ವಹಿಸಿದ್ರು ಎಂದು ತನಿಖೆ ನಡೆಸಲಾಗ್ತಿದೆ. ಗಿರೀಶ್ ಬಾಗೂರು, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.